ಫ್ರೆಂಡ್ಸ್, ಇಡ್ಲಿ ಇದರೊಳಗಡೆ ಮಾಡಲೇಬೇಕು, ಬಿಡೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಏನಾದರೂ ಆಗಲಿ ಇವತ್ತು ನಾನು ಬಿಡೋ ಮಾತೇ ಇಲ್ಲ. ಹಾಗಾಗಿ ನೋಡ್ತೇನೆ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂಥೇಳಿ. ನಾನು ಫಸ್ಟ್ ಟೈಮ್ ಮಾಡಿರೋದು. ಹೇಗಾದರೂ ಆಗಲಿ, ನನಗೂ ಗೊತ್ತಿಲ್ಲ ಹೇಗೆ ಆಗುತ್ತೆ ಅಂಥೇಳಿ. ನೋಡೋಣ. ಫೈನಲಿ ಈ ಥರ ಕಟ್ಟಿದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಅಂಥೇಳಿ. ಇನ್ನೊಂದಿಷ್ಟಿದೆ, ಕಟ್ಕೋತೇನೆ. ಇನ್ನೊಂದು 4-5 ಅಷ್ಟೇ ಕಟ್ತೇನೆ, ಜಾಸ್ತಿ ಏನು ಕಟ್ಟೋದಕ್ಕೆ ಹೋಗಲ್ಲ. ನೋಡೋಣ ಫ್ರೆಂಡ್ಸ್ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ. ಈಗ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ. ಶ್ರೇಯಾ ಕೂಡ ಕಾಲೇಜಿಗೆ ಹೋದ್ಲು. ಇವತ್ತು ಸೋಮವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಿಕೊಂಡೆ ಫ್ರೆಂಡ್ಸ್. ಈಗ ಬೆಳಗ್ಗೆ ತಿಂಡಿ ಅಂತೂ ಏನೂ ಮಾಡಿಲ್ಲ ಇವತ್ತು. ಯಾಕಪ್ಪ ಅಂತಂದರೆ ತಿಂಡಿ ಇತ್ತಲ್ಲ, ಹಾಳು ಮಾಡೋದು ಯಾಕೆ. ಅದು ಪತ್ರೊಡೆ ನಿನ್ನೆ ಧನುಷ್ ಹೋಗುವಾಗ ಮಾಡಿದ್ನೆಲ್ಲ ಫ್ರೆಂಡ್ಸ್. ಅದನ್ನು ವಾಪಸ್ ನಿಮಗೆ ರಿಪೀಟ್ ನನಗೆ ತೋರಿಸ್ಲಿಕ್ಕಾಗಲಿಲ್ಲ. ಧನುಷ್ ಅರ್ಜೆಂಟಲ್ಲಿದ್ದ. ಮತ್ತು ರಾತ್ರಿ ಕೂಡ ನಾನು ಇದನ್ನು ಬೇಯಿಸಲಿಲ್ಲ, ಎಲ್ಲರೂ ಬೇಡ ಅಂತ ಹೇಳಿದರು. ಈಗ ಬೆಳಗ್ಗೆ ತಿಂಡಿಗೆ ಅದನ್ನೇ ಕೊಟ್ಟೆ ಫ್ರೆಂಡ್ಸ. ಈಗ ಇದು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಚಹಾ ಕೂಡ ಕುದೀತಾ ಇದೆ, ತೋರಿಸ್ತೇನೆ ನೋಡಿ. ಇಲ್ಲಿ ಪತ್ರೊಡೆ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಬಿಸಿ ಮಾಡಬೇಕು. ಇಲ್ಲಾಂದರೆ ಇದು ಒಂಥರ ಎಲ್ಲ ಮುರಿದ್ಬಿಟ್ಟು ಕಟ್ ಮಾಡಿ ಒಂಥರ ಒಗ್ಗರಣೆ ಕೊಡ್ತಾರೆ, ಅದನ್ನು ಕೂಡ ತಿನ್ಬೋದು ನಾವು. ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಿಗೆ ಇದೇ ಥರ ನಾನು ಬಿಸಿ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ. ಈಗ ನಾನು ಹಾಗೆ ಮಾಡ್ತಾಯಿದ್ದೀನಿ. ನಮಗೂ ಮಕ್ಕಳಿಗೂ ಹಾಗೆ ಮಾಡಿಕೊಟ್ಟೆ. ಬೆಳಗ್ಗೆ ಯಜಮಾನ್ರು ಕೂಡ ಹಾಗೆ ಮಾಡಿಕೊಟ್ಟೆ. ಇಲ್ಲಿ ಚಹಾ ಕೂಡ ರೆಡಿಯಾಗಿದೆ. ಇವತ್ತು ನಾನು ಉಪವಾಸ ಇರೋದ್ರಿಂದ ಸ್ನಾನ ಪೂಜೆ ಎಲ್ಲ ಆದಮೇಲೆ ಚಹಾ ತಿಂಡಿ ಮಾಡ್ತೇನೆ. ಈಗ ಎಲ್ಲ ಕೆಲಸ ಕೂಡ ಆಗಿಲ್ಲ. ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಉಳಿದದ್ದು ಕೆಲಸ ಎಲ್ಲ ಆಗಿದೆ ಫ್ರೆಂಡ್ಸ. ಇವತ್ತೇನಾದರೂ ಸ್ವಲ್ಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡಬೇಕು ಫ್ರೆಂಡ್ಸ. ಇವತ್ತು ಸೋಮವಾರ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ನನಗೆ ಅಂತಲೇ ಹೇಳ್ಬೋದು. ಈಗ ನೋಡಿ, ಇದು ಕರೆಕ್ಟಾಗಿದೆ. ಇದು ಶ್ರೇಯನ್ಗೆ ಆವಾಗಲೇ ಸ್ವಲ್ಪ ಬಿಸಿ ಮಾಡಿದ್ದೆ ನಾನು. ಇದು ಉಳಿದಿತ್ತು ಅವಳಿಗೆ ಬಿಸಿ ಮಾಡಿ ಕೊಟ್ಟಿರೋ ಅಂಥದ್ದು ಜಾಸ್ತಿ. ಈಗ ನಾನು 2 ಮಾಡ್ಕೊಂಡಿರೋದು. ಈಗ ಫ್ರೆಂಡ್ಸ ಇದನ್ನು ತಿಂತೇನೆ. ಇದನ್ನು ಇಲ್ಲೇ ಬಿಡ್ತೇನೆ ಒಂದೆರಡು. ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಚಹಾ ನಾನು ಕೂಡ ಕಮ್ಮಿ ಮಾಡಿದ್ದೇನೆ ಫ್ರೆಂಡ್ಸ್. ಈಗ ಕಮ್ಮಿ ಅನ್ನೋಕ್ಕಿಂತ ಸ್ವಲ್ಪ ಚಹಾದೆಲ್ಲ ಪ್ರಾಬ್ಲಮ್ ನೋಡಿ ಈಗ. ಹಾಗಾಗಿ ಇಲ್ಲಿ ಈಗ ಇದನ್ನು ಸ್ವಲ್ಪ ಇದನ್ನು ತಿಂತೇನೆ, ಚಾಟ್ ಕುಡಿತೇನೆ ಫ್ರೆಂಡ್ಸ. ಕುಡಿದ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೇನೆ ನಾನು. ಬಟ್ಟೆ ತೊಳಿಬೇಕು, ಇನ್ನೂ ಸ್ವಲ್ಪ ಪಾತ್ರೆ ಎಲ್ಲ ಇದೆ, ತೊಳ್ಕೊಬೇಕು. ತೊಳ್ಕೊಂಡ ನಂತರ ಮತ್ತೆ ಸಿಗ್ತೀನಿ ನೋಡಿ. ಇಲ್ಲಿ ನಾನು ಟೊಮೆಟೊ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡಿದ್ದೇನೆ. ಹೋಟೆಲಲ್ಲಿ ಸಿಗುವಂಥ ಟೊಮೆಟೊ ಚಟ್ನಿ. ಒಂದು 3 ಟೊಮೆಟೊ ನಾನು ಉದ್ದಾಗಿ ಕಟ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಮತ್ತು 1 ಈರುಳ್ಳಿ ಉದ್ದ ಕಟ್ ಮಾಡಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 3ರಿಂದ 4 ಬ್ಯಾಡಗಿ ಮೆಣಸು, ಸ್ವಲ್ಪ ಕರಿಬೇವು, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನು ಸಾಸಿವೆ ಕಾಳು. ಇಷ್ಟಿದ್ರೆ ನಾವು ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ನೋಡಿ. ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಇಲ್ಲಿ ಎಣ್ಣೆ ಕಾಯಿಲಿ ನೋಡಿ. ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ನಾನು ಕಡಲೆಬೇಳೆ ಹಾಕ್ತೇನೆ 2 ಟೇಬಲ್ ಸ್ಪೂನ್ ಅಷ್ಟು. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ನೋಡಿ, ಈ ಥರ. ಮತ್ತು ಇದಕ್ಕೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ತೇನೆ.
ಈ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಕ್ತೇನೆ. 1 ನಿಮಿಷದವರೆಗೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನಾವೀಗ ಚೆನ್ನಾಗಿ 1 ನಿಮಿಷದವರೆಗೂ ಫ್ರೈ ಆದರೆ ಸಾಕು, ನಮಗೆ ಜಾಸ್ತಿ ಏನು ಬೇಡ. ನೋಡಿ, ಈಗ 1 ನಿಮಿಷದವರೆಗೂ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋಂಥ 3 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಇಲ್ಲಿ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸೋಣ, ಬೇಗ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ ಅವಾಗ ಬೇಗ ಫ್ರೈ ಆದರೆ. ನೋಡಿ, ನಾನು ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೀಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಸ್ಪೀಡ್ ಉರಿ ಇಡ್ಲಿಕ್ಕೆ ಹೋಗ್ಬೇಡಿ. ಈಗ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ತೇನೆ. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ದೇನೆ ನಾನು. ಈಗ ಇದನ್ನು 1 ನಿಮಿಷದವರೆಗೂ ಫ್ರೈ ಮಾಡಲಿಕ್ಕೆ ಬಿಡ್ತೇನೆ ಫ್ರೆಂಡ್ಸ. ಇದು 1 ನಿಮಿಷದವರೆಗೆ ಈಗ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಈ ಥರ ಫ್ರೈ ಆಗಿದೆಯಲ್ಲ, ಇದು ಗ್ಯಾಸ್ ಆಫ್ ಆಗಲಿ, ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣ. ನೋಡಿ, ಇಲ್ಲಿ ಈಗ ಇದು ತಣ್ಣಗಾಗಿದೆ. ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೋತೇನೆ. ಇದು ತಣ್ಣಗಾದ್ಮೇಲೆ ಹಾಕಬೇಕಾಗತ್ತೆ ನಾವು. ಇದನ್ನೆಲ್ಲ ನಾನೀಗ ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೇನೆ. ನೋಡಿ, ಇದಕ್ಕೆ ಜಾಸ್ತಿ ನೀರು ಹಾಕಲ್ಲ, 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಈಗ ಇದನ್ನು ನೈಸಾಗಿ ರುಬ್ತೇನೆ. ನೋಡಿ, ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ. ಸಾರಿ, ನಾನು ಬ್ಯಾಡಗಿ ಮೆಣಸು ತೊಗೊಂಡಿದ್ನೆಲ್ಲ ಇದಕ್ಕೆ ಫ್ರೈ ಮಾಡೋದು ಮರ್ತಿದ್ದೆ. ನಾನೀಗ ಫ್ರೈ ಮಾಡಿ ಇದಕ್ಕೆ ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಈಗ ಬ್ಯಾಡಗಿ ಮೆಣಸು ಕೂಡ ಈಗ ಚಟ್ನಿ ನಮಗೆ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಟರು ಬರುತ್ತೆ, ಒಗ್ಗರಣೆ ಕೊಡದೇ ಇದ್ರೂ ಬರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ, ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಬಿಡ್ತೇನೆ. ನೋಡಿ, ಇಲ್ಲಿ ನಾನು ಅದೇ ಪಾತ್ರೆ ವಾಪಸ್ ರಿಟರ್ನ್ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಅದರೊಳಗಡೆ ಒಗ್ಗರಣೆ ಕೊಡ್ತೇನೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾದಿದೆ ಫ್ರೆಂಡ್ಸ್. ಸಾಸಿವೆ ಕೂಡ ಹಾಕ್ತೇನೆ ಅದಕ್ಕೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಮತ್ತು 1 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ, ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಕೊಟ್ಟರೆ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಎಲ್ಲದಕ್ಕೂ ಬರುತ್ತೆ ಇದು ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಚೂರು ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೇ ಒಗ್ಗರಣೆಗೆ ಒಂದು ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಒಗ್ಗರಣೆ ರೆಡಿಯಾಗಿದೆ. ನಾನಿಲ್ಲಿ ನಿಮಗೀಗ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ. ಒಗ್ಗರಣೆ ಈಗ ಚಟ್ನಿ ಮೇಲೆ ಹಾಕಿ ನೋಡೋಣ. ನೋಡಿ, ಒಗ್ಗರಣೆ ಟೊಮೆಟೊ ಚಟ್ನಿ ಈಗ ರೆಡಿಯಾಗಿದೆ. ಈ ಥರ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ. ಈಗ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಇಲ್ಲಿ ಇದಕ್ಕೆ ಬಂದಿದೆ, ಅಲ್ಲಿ ಹಲಸಿನ ಗಿಡ ಇದೆ ಕಾಣ್ತಿರ್ಬೋದು, ದೊಡ್ಡದು. ಹಲಸಿನ ಎಲ್ಲಿ ತೊಗೊಂಡು ಹೋಗ್ಬೇಕಂತೇಳಿ ಬಂದಿದೆ ಗುಂಡ ಮಾಡಲಿಕ್ಕೆ. ನಾನು ಫಸ್ಟ್ ಟೈಮ್ ಅಂದರೆ ಮಾಡಿಟ್ಟಿದ್ದನ್ನು ತಂದು ಗುಂಡ ಮಾಡೀನಿ ಆ ಮನೆಯಲ್ಲಿ ತುಂಬ ಸತಿ. ನಾನಾಗೆ ಅದರದ್ದು ಕಟ್ಟಿಲ್ಲ, ಮೂಡೆ ಗುಂಡ ಕಟ್ಟಿಲ್ಲ ಯಾವಾಗಲೂ. ಈ ಸತಿ ಗುಂಡ ಕಟ್ಟಬೇಕಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಅದಕ್ಕಾಗಿ
ತೊಗೊಂಡು ಹೋಗ್ಬೇಕಂತೆ ಬಂದೆ. ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಏನಿಲ್ಲ, ಒಂದು 10. ನಮ್ಮ ಮನೆ ಹತ್ರ ಸ್ವಲ್ಪ ಇದೆ, ಅಲ್ಲಿ ಹೋಗಿ ಕಿತ್ಕೋಬೇಕಂತೇಳಿ ಬಿಟ್ಟಿದ್ದೀನಿ. ಇಲ್ಲೊಂದು ಗಿಡ ಎದ್ದಿದೆ ನೋಡಬೇಕು. ನೋಡಿ, ಇಲ್ಲೊಂದು ಹಲಸಿನ ಗಿಡ ಬಂದಿದೆ. ಹಲಸಿನ ಬೀಜ ಎಲ್ಲಿ ಬೀಳುತ್ತೆ ಅಲ್ಲಿ ಗಿಡ ಬಂದು ಬಿಡುತ್ತೆ. ಅದು ಈಜಿಯಾಗಿ ಕಾಣ್ತಿರ್ಬೋದು. ಒಳ್ಳೆ ಎಲೆಗಳಿದಾವು, ಆದರೂ ಒಳಗೆ ಹೋಗಿ ಕಿತ್ಕೊಳ್ಳಿಕ್ಕಾಗಲಿಲ್ಲ, ನಾನು ಬಿಟ್ಟೆ. ನೋಡಿ, ಒಳ್ಳೇದು ಉಂಟು ಎಲೆಗಳು ಫ್ರೆಂಡ್ಸ್, ತೋರಿಸ್ದೆ ನಿಮಗೂ ಕೂಡ. ಕಂಬದ ಹತ್ರ ಇದೆ, ಒಳ್ಳೇದೇ ಉಂಟು ಎಲೆಗಳು, ಚೆನ್ನಾಗಿದೆ. ಅದೇನು ಈಗ ಹೋಗಲ್ಲ. ಇಲ್ಲಿ ಸ್ವಲ್ಪ ತೊಗೊಂಡಿದ್ದೇನೆ, ನಮ್ಮ ಮನೆ ಹತ್ರ ಒಂದಿದೆ, ನೋಡ್ತೇನೆ, ಅಲ್ಲಿ ಹೋಗಿ ಟ್ರೈ ಮಾಡ್ತೀನಿ. ಹೂ ನೋಡಿ ಎಷ್ಟೊಂದಾಗಿದೆ. ಬೆಳಗ್ಗೆ ಮಳೆ ಇದೆ ಅಂತ ಕೊಯ್ಲಿಲ್ಲ ನಾನು ಕೂಡ. ಅಲ್ಲೇ ಗುಲಾಬಿ ಕೊಯ್ಕೊಂಡು ಹೋದೆ ಒಂದು 4. ಇವತ್ತು ಮಳೆನೇ ಬಿಟ್ಟಿಲ್ಲ ಫ್ರೆಂಡ್ಸ. ಹೊರಗಡೆ ಹೋಗ್ಬೇಕಂದ್ರೆ ಹಾಗೇ ಇಲ್ಲ. ಇವತ್ತು ಗಣಪತಿ ನೋಡೋಕೆ ಹೋಗ್ಬೇಕಂದ್ರೆ ಈ ಮಳೆಯಲ್ಲಿ ಎಲ್ಲಿ ಹೋಗೋದು ಅಂಥೇಳಿ ಬಿಟ್ಟಿನ. ಮಳೆನೇ ಬಿಡ್ತಾಯಿಲ್ಲ. ಒಮ್ಮೆ ಬಂದರೆ ಮಳೆ ಎಷ್ಟು ಜೋರು ಬರ್ತಾಯಿದೆ. ಗುಲಾಬಿಗಳು ದಿನ ಕೊಯ್ತಾನೆ ಇದ್ದೀನಿ ನಾನು, ಈಗ ಅಷ್ಟೊಂದು ಕಾಣಿಸೋದಿಲ್ಲ ಫ್ರೆಂಡ್ಸ. ನೋಡ್ತೇನೆ, ನಮ್ಮ ಮನೆ ಹತ್ರದ್ದು ಸ್ವಲ್ಪ ಆಚೆ ಸೈಡಿಗೆ ಒಂದು ಗಿಡ ಇದೆ, ಕೊಯ್ಕೊಂಬರ್ತೇನೆ, ನೋಡ್ತೇನೆ. ಅಮ್ಮ, ಏನು ಮಾಡ್ತಿದ್ದೆ? ಓ, ಕಲ್ಲಿ. ಸಾಕು ಬಾ. ಎಂತ ಸಹ ಮಾಡಲ್ಲ. ನೋಡಿ, ಅಲ್ಲೊಂದಿಷ್ಟು ಕೊಯ್ಕೊಂಡಿದ್ನಲ್ಲ, ಬರಕ್ಕೆ ಬರ್ತಾ ಇಲ್ಲ. ಈ ಥರ ಆಗುತ್ತೆ ನೋಡಿ. ನಿಮ್ಮಪ್ಪ ಬಂದ್ರಾ? ನೋಡಿ ಫ್ರೆಂಡ್ಸ, ನಮ್ಮದು ಅಲ್ಲಿ ಹೋಗ್ಬೇಕಾದ್ರೆ ಹುಳ ಏನಾದರೂ ಏನು ಮಾಡ್ಕೊಂಡು ಭಯ ಕಾಡುತ್ತೆ. ತೊಳಿಬೇಕು, ಎಲ್ಲ ಕ್ಲೀನ್ ಮಾಡಿ ತೊಳಿತೇನೆ ಫ್ರೆಂಡ್ಸ. ಹಸಿನಲ್ಲಿ ಗುಂಡ ಕಟ್ಟಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ತೊಳ್ಕೋಬೇಕು ನೀಟಾಗಿ. ಇನ್ನು ಬುಟ್ಟ್ಯಾಗ ನೀರು ಬಿಟ್ಕೊತೀನಿ. ನೋಡಿ, ಇಲ್ಲೊಂದು ಸ್ವಲ್ಪ ತಂದಿದ್ದೆ, ಅಲ್ಲಿ ಕಡ್ದಿದ್ದಾರೆ ಮರ, ನಾನು ನೋಡಲಿಲ್ಲ, ಹಾಗೆ ಹೋಗಿದ್ನಿ. ಈಗ ಇದು ಕ್ಲೀನ್ ಮಾಡಿ ತೊಳಿತೇನೆ ಫ್ರೆಂಡ್ಸ್. ತೊಳ್ಕೊಂಬಂದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಅದ ಅಂಥೇಳಿ ಫ್ರೆಂಡ್ಸ. ಕೈಯೆಲ್ಲ ಅಂಟಂಟು, ಇದ್ರದ್ದು ಹಲಸಿನ ಮರದ್ದು ಅಂಟಲ್ವಾ ಫ್ರೆಂಡ್ಸ. ನಾನು ಇದನ್ನು ಮಾಡೋಕೆ ಹೋಗಿಪ್ಪ, ಸೊಳ್ಳಿನೂ ಬಾಕಡೆ ಅದು ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು. ಅದೊಂದು ಮಡಲು ತೆಗೆದು ಎಷ್ಟು ಬೈಲಾಯಿತು ಗೊತ್ತಾ. ನೀನು ಕೈ ಒಂದು ಸುಟ್ಕೊಂಡಿನಿ. ಈಗ ಇದ್ರ ಕಡ್ಡಿ ಒಂದು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೇನೆ. ಇದರದ್ದು ಹಿಡ್ಸುಡಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಹಿಡ್ಸುಡಿ ನೋಡಿ, ಅಲ್ಲಿದೆ, ಕಾಣಿಸುತ್ತಾ? ಕಡ್ಡಿ ಹಿಡ್ಸುಡಿ ಅದು ಒಂದು ಮಾಡಿದ್ದೆ, ಮೇಲ್ಗಡೆದು ತೆಂಗಿನ ಮಡಲು ಕಟ್ ಮಾಡಿ. ಈಗ ಅದು ಮಡಲು ಅಲ್ಲಿದೆಲ್ಲ ಹೋಗಿದೆ. ಮೊನ್ನೆ ಯಜಮಾನ್ರು ಸ್ವಲ್ಪ ದಿನದಿಂದ ಇರಲಿಲ್ಲ. ಇದು 40 ರೂಪಾಯಿನೂ ಕೊಟ್ಟು ತಂದಿದ್ದಾರೆ. ಒಂದು ಹಿಡ್ಸುಡಿಗೆ 40 ರೂಪಾಯಿ ಇದೆ. ನಾವೇ ಮನೆಯಲ್ಲಿ ಮಾಡಿದರೆ ಆಯ್ತಲ್ಲ, ಫ್ರೀ ಇರ್ತೀವಲ್ಲ, ಏನೂ ಇರಲ್ಲಲ್ಲ ಕೆಲಸ. ಆ ಟೈಮಲ್ಲಿ ಮನೆಯಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ. ಉತ್ತರ ಕರ್ನಾಟಕ ಸೈಡು ಕೈಯಿಂದ ಮಾಡ್ತಾರೆ, ಆದರೆ ಕಡ್ಡಿಯಲ್ಲಿರುವಂಥದ್ದು ಇನ್ನೂ ಎಲೆ ಹೋಗಿರೋದಿಲ್ಲ. ಇದು ನೀಟಾಗಿ ನಾನು ಎಲೆ ಹೋಗೋ ಥರ ನಿಮಗೆ ತೋರಿಸ್ತೀನಿ, ಯಾವ ಥರ ಅಂಥೇಳಿ, ಹೇಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಶ್ರೇಯಾ ಬರಬೇಕು ನನ್ನ ಕ್ಯಾಮ್ರಾ ಹಿಡಿಲಿಕ್ಕೆ ಫ್ರೆಂಡ್ಸ. ಅವಳು ಬರ್ತಾ ಇಲ್ಲ, ಓದ್ತಾ ಇದ್ದಾಳೆ, ಬೈತಾಳೆ ಅವಳು. ಇದಕ್ಕೆಲ್ಲ ಕರೆದ್ರೆ ನಾನು ಸರಿ ಬೈತಾಳೆ ಅವಳು. ಆದರೂ ಕರಿತೀನಿ, ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಬೈಸ್ಕೊಂಡು ಪರವಾಗಿಲ್ಲಲ್ಲ, ಏನಾರು ಒಂದು ಮಾಡಬೇಕಾದ್ರೂ ಬೈಸ್ಕೊಳ್ಬೇಕು, ಹೊಗಳಿಸ್ಕೊಳ್ಬೇಕು, ಎರಡೂ ಥರ ಇರುತ್ತೆ. ಅದರಲ್ಲೂ ನನ್ನ ಮಗ ಸಿಕ್ಕಾಪಟ್ಟೆ ಬೈತಾಳೆ. ಅವಳನ್ನು ಕರೆದ್ರೆ ಸಾಕು, ಏನಾದರೂ ಮಾಡಲಿಕ್ಕೆ ಬೈದೇ ಬಿಡ್ತಾಳೆ ಆಕೆ, ಯಾರನ್ನು ನೋಡಲ್ಲ. ನೋಡಿ, ಕರಿತೇನೆ ಈಗ. ಚಹಾ ಬೇಕಾಗಿದೆ, ಚಹಾ ಇಟ್ಕೊಂಡಿದ್ದಾಳೆ ಫ್ರೆಂಡ್ಸ್. ಅವಳೀಗ ಚಹಾ ಬೇಕಾಗಿದೆ ಫ್ರೆಂಡ್ಸ. ಇನ್ನೊಂದು ನಿಮ್ಮ ಹತ್ರ ಕೇಳಬೇಕು ಫ್ರೆಂಡ್ಸ, ಲೈವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ನಾನು ಕೂಡ ಲೈವ್ ಮಾಡೋದೇ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಪ್ಲೀಸ್ ಹೇಳ್ಕೊಡಿ ಅನ್ನೋದಕ್ಕಿಂತ ನನಗೆ ಯಾರೋ ಅಷ್ಟು ಯೂಟ್ಯೂಬರ್ಸ್ ಇನ್ನೂ ಪಕ್ಕ ಪರಿಚಯ ಆಗಿಲ್ಲ.
ಯಾರ ನಂಬರ್ ಇಲ್ಲ, ಲೈವ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಯಾವಾಗಲಾದರೂ ಫ್ರೀ ಇದ್ದಾಗ ಒಂದು ಸತಿ, ಅಂದರೆ ಡೈಲಿ ಏನು ಮಾಡೋದಿಲ್ಲ, ಯಾವಾಗಲಾದರೂ ಒಂದು ಸತಿ ಫ್ರೀ ಇದ್ದಾಗ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರದ್ದು ರಿಸಲ್ಟ್ ಪಕ್ಕ ಬರ್ತಾ ಇಲ್ಲ. ಯಾವುದಪ್ಪ ಅಂದರೆ ಆದಿವಾಸಿ ಹೇರ್ ಆಯಿಲ್. ಏನೂ ಇಲ್ಲ ಇರೋದು ರಿಸಲ್ಟ್. ನೋಡಿ ಯಾವ ಥರ ಆಗಿದ್ದೀನಿ ಅಂತ ತಿಳಿಯಲ್ಲ. ಶ್ರೇಯಾ ಬಂದು, ಶ್ರೇಯಾ ಬಂದ್ಯಾ? ಸ್ವಲ್ಪ ಕ್ಯಾಮ್ರಾ ಹಿಡಿತೀಯಾ? ಹಾಂ, ಅಯ್ಯೋ ಏನು ಸಡನ್ಲಿ ಹ್ಞೂ ಅಂದ್ಬಿಟ್ಲು ಫ್ರೆಂಡ್ಸ್. ಬೈಲಿಲ್ಲ, ಯಾಕೋ ಗೊತ್ತಾಗಲಿಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ದೀನಿ, ಕ್ಯಾಮ್ರಾ ಆಫ್ ಮಾಡೀನಿ, ಯಾಕೋ ಬೈಲಿಲ್ಲಲ್ಲ ಹಿಡಿಲಿಕ್ಕೆ ಕರೆದ್ರ. ಹಾಂ, ನೀನು ಒಂದು ಸ್ವಲ್ಪ ಹಿಡಿಬಾ ಅಂದ್ರೆ ಒಬ್ಬೇಡಿ. ಇನಿಕಿ ನೋಡ್ತಾ ಇದ್ದಾಳೆ, ಅದಕ್ಕೆ ಇದೊಂದು ದಾಣಿನು. ಬಾ ಹಿಡಿಬಾ, ಒಂದು ಸ್ವಲ್ಪ ಕ್ಯಾಮ್ರಾ ಹಿಡಿಬಾ, ಒಂದೇ ಕಡ್ಡಿ ತೆಗಿಯೋರಿಗೆ ಅಷ್ಟೇ. ಬಾ ಬಂದ್ಲು ಪ್ರಿನ್ಸ, ಅವಳ ಹತ್ರ ಕೊಡ್ತೇನೆ. ಇಲ್ಲಿ ಹಿಡಿ, ಇದನ್ನ ಅರ್ಥ ತೋರಿಸಿ, ಜಾಸ್ತಿ ಏನು ಬೇಡ. ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ. ಈ ಥರ ನಾವು ತೆಗಿಬೇಕಾಗತ್ತೆ. ಇದು ಕಡ್ಡಿ ಎಲ್ಲಿ ಕಟ್ ಆಗಲ್ದಾಗೆ ಹಿಡ್ಸುಡಿಗೆ ಬೇಕಂದರೆ ನಾವು ಫುಲ್ ಎಂಡವರೆಗೂ ಹೋಗಬೇಕಾಗತ್ತೆ. ನಮಗೆ ಹಿಡ್ಸುಡಿಗೆ ಬೇಡ ಅಂಥೇಳಿ ಅನ್ನೋರು ಇಲ್ಲಿ ಸ್ವಲ್ಪ ಇದು ಇರುತ್ತೆ. ಈ ಥರ ನಾವು ಒಂದೇ ಕಡೆ ಹಿಡಿದು ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ನೀಟಾಗಿ ತೆಗಿಬೇಕು. ಹೋಗುತ್ತೆ ಅದು ಚಾಕುವಿನಿಂದ ಆದರೆ ತುಂಬ ಈಸಿಯಾಗಿ ಹೋಗುತ್ತೆ ನೋಡಿ. ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಆದರೆ ಈ ಥರ ದಪ್ಪ ತೆಗಿತಾರೆ ಹಿಡ್ಸುಡಿಗೆ. ಈ ಕಡೆ ಹಾಗೆ ತೆಗಿಯೋದಿಲ್ಲ. ಉಡುಪಿ ಮಂಗಳೂರು ಆಲ್ಮೋಸ್ಟ್ ಹಿಡ್ಸುಡಿ ಮನೆಯಲ್ಲೇ ಮಾಡ್ತಾರೆ ಎಲ್ಲರೂ. ಈ ಥರ ಕೈ ಒಂದು ಕೆಳಗೆ ಹಿಡಿಬೇಕು ಕಡ್ಡಿಗೆ, ಒಂದು ಮೇಲೆ ಹಿಡಿಬೇಕು ನೋಡಿ. ಈ ಥರ ನೋಡಿ ಎಷ್ಟು ನೀಟಾಗಿ ಬಂತಲ್ಲ ಫ್ರೆಂಡ್ಸ್. ನೋಡಿ ನೋಡಿ ಈ ಥರ ಹೋಗುತ್ತೆ ಇದು ಎಲ್ಲ ನೀಟಾಗಿ. ಮುಂಚೆ ನಾನು ಕೂಡ ಹಿಡ್ಸುಡಿ ಮಾಡ್ತಿದ್ದೆ. ನಮ್ಮ ಅಮ್ಮರ ಮನೆಗೆ ಹೋಗಿ ಕೂತಿದ್ರೆ ಖಾಲಿ ಕೂತ್ಕೋತಿದ್ನಲ್ಲ ಫ್ರೆಂಡ್ಸ್. ಆ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಜಾಸ್ತಿ ಅಲ್ಲಿಗೆ ಹೋಗ್ತಿದ್ದೆ. ನೋಡಿ ಈಗ ಹಿಡ್ಸುಡಿ ಕಡ್ಡಿ ಹೇಗೆ ಬಂತು. ಇದನ್ನೇ ನಾವೀಗ ಇದಕ್ಕೆ ಬಳಸ್ಬೋದು. ಗಟ್ಟಿ ಎಲ್ಲಿರುತ್ತೆ ಅಲ್ಲಿದ್ದು ನೋಡಿ ಬಳಸ್ಬೋದು. ಕಡ್ಡಿ ಕಾಣಿಸುತ್ತಾ ಫ್ರೆಂಡ್ಸ್ ನಿಮಗೆ ನೀಟಾಗಿರೋವಂಥದ್ದು. ಹಿಡ್ಸುಡಿ ಕಡ್ಡಿ ಈ ಥರ ಮಾಡಿದರೆ ತುಂಬ ದಿನ ಬಾಳೋನಿಗೆ ಬರುತ್ತೆ. ಇದೇ ಥರ ನಾನೀಗ ಎಷ್ಟು ಬೇಕು ಅಷ್ಟು ಕಡ್ಡಿಗಳನ್ನು ಮಾಡಿ ಇಟ್ಕೋತೇನೆ. ಇದು ಕಡ್ಡಿ ಮಾಡೋದು ನನಗೆ ಪ್ರಾಕ್ಟೀಸ್ ಇದೆ, ಆದರೆ ಗುಂಡ ಕಟ್ಟೋ ಪ್ರಾಕ್ಟೀಸ್ ಇಲ್ಲ. ಯಾವ ಥರ ಆಗುತ್ತೆ ಅಂತ ನೋಡ್ತೀನಿ. ಕೆಟ್ಟರೆ ಕೆಡಲಿ, ಒಳ್ಳೇದಾದರೆ ಒಳ್ಳೇದಾಗಲಿ ಫ್ರೆಂಡ್ಸ್, ಹೌದಲ್ಲ. ಈಗ ಒಂದು ತೋರಿಸಿದ್ದೇನೆ, ಉಳಿದಿದ್ದೆಲ್ಲ ಮಾಡ್ತೀನಿ ಈಗ. ಸರಿ ಫ್ರೆಂಡ್ಸ ನೋಡಿ, ಹಿಡ್ಸುಡಿ ಕಡ್ಡಿ ರೆಡಿ ಮಾಡ್ಕೊತೆ ಒಂದಿಷ್ಟು. ಇಲ್ಲಿ ಹಿಡ್ಸುಡಿ ಕಡ್ಡಿ ನೋಡಿ ಎಷ್ಟು ನೀಟಾಗಿ ತೆಗಿತಾರೆ. ಇದೇ ಥರ ತೆಗಿತೀವಿ ನಾವು ಹಿಡ್ಸುಡಿ ಕಡ್ಡಿ ಮಾಡಬೇಕಾದ್ರೆ. ಲೈಟ್ ಹತ್ತಿದ್ದು ಫ್ರೆಂಡ್ಸ್, 7 ಗಂಟೆ ಆಗೋದೈತಿ. ನಾನು ಇಷ್ಟು ಕಡ್ಡಿ ತೆಗಿಬೇಕಾದ್ರೆ ಟೈಮ್ ತುಂಬ ಆಗಿದೆ. ಸ್ವಲ್ಪ ಫೋನ್ ಒಂದು ಬತ್ತು, ಮಾತಾಡ್ತಾ ಕೂತೆ. ಇಷ್ಟು ಕಡ್ಡಿ ಈಗ ಇದೇ ಥರ ಇಲ್ಲಿ ನೋಡಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡ್ಡಿಗಳನ್ನು ಇದೇ ಥರ ಈಗ ಹಾಕಬೇಕು. ನಾನು ಟ್ರೈ ಮಾಡ್ತೀನಿ, ಬರುತ್ತೋ ಇಲ್ಲ ನೋಡ್ತೀನಿ ಫ್ರೆಂಡ್ಸ. ಒಳಗೆ ಹೋಗಿ ತೋರಿಸ್ತೀನಿ. ಸೊಳ್ಳೆ ಒಂದು ಸಿಕ್ಕಾಪಟ್ಟೆ ಕಡಿತಾ ಇದ್ದಾವೆ ಫ್ರೆಂಡ್ಸ್. ಕಡ್ಡಿಗಳನ್ನ ಒಳಗೆ ತೊಗೋತೀನಿ, ಎಲ್ಲ ತೊಗೊಂಡು ಒಳಗೆ ಹೋಗಿ ಟ್ರೈ ಮಾಡಿ ತೋರಿಸ್ತೀನಿ ಹೇಗಾಗುತ್ತೇವೆ ಅಂತೇಳಿ. ನೋಡೋಣ ಬನ್ನಿ. ಶ್ರೇಯಮ್ಮ ಏನೋ ಮಾಡತ್ತಾಳ ಫ್ರೆಂಡ್ಸ್. ಏನು ಮಾಡ್ತಾಯಿದ್ದೀಮ್ಮ? ಏನು ಮಾಡತ್ತಿ? ಕಡ್ಡಿಗಳನ್ನ ಇಲ್ಲಿಡ್ತೀನಿ ಎಲ್ಲ. ಇಲ್ಲಿ ಶ್ರೇಯನ್ ಫೋನ್ ಇಲ್ಲೇ ಇದೆ ಫ್ರೆಂಡ್ಸ. ಫೋನ್ ಇದಕ್ಕೆ ಬಂದಿತ್ತು, ನಮ್ಮ ತಮ್ಮ ಕಾಲ್ ಮಾಡಿದ್ದ, ಮಾತಾಡ್ತಾ ಕೂತಿದ್ದೆ ಅವನೊಟ್ಟಿಗೆ. ಇಡ್ತೀನಿ. ಶ್ರೇಯನ್ ಮಾಡತ್ತಾಳ ನೋಡ್ತೀನಿ. ದೀಪ ಹಚ್ತಾ ಇದೆಯಮ್ಮ ದೇವ್ರಿಗೆ? ದೀಪ ಹಚ್ಚತ್ತಾರ ಅವ್ರಿ. ಟೈಮ್ ತುಂಬ ಆಗಿದೆ ಫ್ರೆಂಡ್ಸ್. ದೀಪ ಹಚ್ತಾ ಇದ್ದಾಳೆ ಈಗ. ಹಚ್ಚಲಿ, ನಾನು ಇದೊಂದಿಷ್ಟು ಮಾಡ್ತೀನಿ. ಯಾವ ಥರ ಆಗುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸಾಯಂಕಾಲ ಆಗಿದೆ, ಈಗ ರಾತ್ರಿ ಆಯಿತು. ಇಲ್ಲಿ ಒಂದು ಬಟ್ಟೆ ಹಾಕ್ಕೊಂಡಿದ್ದೇನೆ ನಾನು ತೊಡೆ ಮೇಲೆ. ಅದು ಕೈಯಿಂದ ಅಷ್ಟು ಈಸಿಯಾಗಿ ಕೈಯಲ್ಲಿ ಹಿಡಿದು ಮಾಡ್ಲಿಕ್ಕೆ ಬರಲ್ಲ, ನಮಗೂ ಪ್ರಾಕ್ಟೀಸ್ ಇಲ್ಲಲ್ಲ. ಅದಕ್ಕಾಗಿ ಒಂದೇ ಸೈಜು ತೊಗೋಬೇಕಾಗತ್ತೆ ನಾವು ಎಲೆಗಳನ್ನು. ಎಷ್ಟೇ ತೊಳೆದ್ರೂ ಕಸ ಕಡ್ಡಿ ಇರುತ್ತೆ ಅಂಥೇಳಿ ನಾವು ಮತ್ತೊಂದು ಎಲೆ ಇಟ್ಕೊಂಡಿದ್ದೇನೆ ತೊಡೆ ಮೇಲೆ. ಈ ಥರ 4 ಎಲೆ, ಒಂದೇ ಸೈಜ್ ಇರೋವಂಥದ್ದು 4 ಎಲೆ ಕೂಡ ತೊಗೋಬೇಕಾಗತ್ತೆ ನೋಡಿ. ಇಲ್ಲಿ ನಾನು ಮತ್ತೆ 2 ಎಲೆಗಳನ್ನು ಇಟ್ಕೋತೀನಿ, ಒಂದೇ ಸೈಜ್ ಇರುವಂಥವು ನೋಡಿ. ಇಲ್ಲಿ ಈ ಥರದ್ದು 4 ಎಲೆ ನೋಡಿ. ಇಲ್ಲಿ ಇವು ತುದಿ ಕೂಡಬೇಕು ಅಷ್ಟೇ. ಇಲ್ಲಿ ಮತ್ತು ಇಲ್ಲಿ ನೋಡಿ,
ಇದು 4 ಎಲೆ ನೋಡಿ. ಈಗ ಪ್ಲಸ್ ಆಕಾರಲ್ಲಿ ಆಗಿದೆಯಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ ಫ್ರೆಂಡ್ಸ್. ಅದಕ್ಕೆ ಟ್ರೈ ಮಾಡಬೇಕು. ನಾನು ಒಂದು ಸತಿ ನಾವು ಮಾಡಿದ್ದೆ ನಮ್ಮ ಅಮ್ಮರ ಮನೆಯಲ್ಲಿ. ನನಗೆ ಅಷ್ಟೊಂದು ಈಸಿಯಾಗಿ ಬರಲಿಲ್ಲ. ಅವರು ಕಟ್ತಾಯಿದ್ರು, ಆವಾಗಲೇ ಕಲಿಬೇಕಾಗಿತ್ತಲ್ವ ಫ್ರೆಂಡ್ಸ್. ಈಗ ನನಗೂ ಕೂಡ ಈಸಿ ಆಗ್ತಿತ್ತು ನೋಡಿ. ಇಲ್ಲಿ ಈಗ ಮತ್ತೆ ಇಲ್ಲೊಂದು ಕಡ್ಡಿ ಹಾಕಿದ್ದೇನೆ. ಹಿಡಿಸುಡಿ ಕಡ್ಡಿ ತೋರಿಸಿದ್ನೆಲ್ಲ ನೋಡಿ. ಇದು ನಿಮಗೆ ಲೂಸ್ ಅನಿಸಿದೆ ಇಲ್ಲೂ ಒಂದು ಹಾಕ್ಕೋಬೋದು, ಇಲ್ಲಿ ಒಂದು ಹಾಕ್ಕೋಬೋದು. ಬೇಡ ಅನ್ನೋರು ಬಿಡ್ಬೋದು. ಈಗ ಇದನ್ನು ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊತೀನಿ ನೋಡಿ. ಇದೇ ಥರ ಅಷ್ಟನ್ನು ಮಾಡ್ಕೋಬೋದು. ಈ ಥರ ಸ್ವಲ್ಪ ಫೋಲ್ಡ್ ಆದರೆ ನಮ್ಮ ಈಸಿ ಆಗುತ್ತೆ ಮಡ್ಚೋಳಿ. ಈಗ ಒಂದು ಎಲೆನ ತೊಗೊಂಡು ಇನ್ನೊಂದು ಎಲೆನ ಇದು ಒಳಗಿಡ ಸೈಡ್ ಬರುತ್ತೆ. ಈಗ ಇಲ್ಲಿ ಯಾವುದು ಹೊರಗಡೆ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ನೋಡಿ. ಇಲ್ಲಿ ಈಗ ಈ ಥರ ಮಾಡ್ಕೋತೀನಿ ನೋಡಿ. ಇಲ್ಲಿ ಸ್ಕ್ವೈರಲ್ಲಿ ಬರುತ್ತೆ ನಮಗೆ ನೋಡಿ. ಇಲ್ಲೊಂದು ಕಡ್ಡಿ ಹಾಕ್ತೇನೆ ಫ್ರೆಂಡ್ಸ್. ಸೋರಿದರೆ ಸೋರಲಿ, ಬೆಳಗ್ಗೆ ಇಡ್ಲಿ ಹಿಟ್ಟು ಏನಾದರೂ ಆಗಲಿ ಒಟ್ಟು ಮಾಡಲೇಬೇಕು ಅಂಥೇಳಿ ಇವತ್ತು ಪಣ ತೊಟ್ಟಿದ್ದೀನಿ ನೋಡಿ. ಇಲ್ಲಿ ಮತ್ತು ಇನ್ನೊಂದು ಕಡ್ಡಿ ಇಲ್ಲಿ ಮೇಲ್ಗಡೆ ಹಾಕೋತೀನಿ. 2 ಕಡ್ಡಿ ಹಾಕಬೇಕು ಒಟ್ಟಿಗೆ. ನಾನು ನಮ್ಮ ಅಮ್ಮರು ಮಾಡಿದ್ದು ನೋಡಿದ್ದೇನೆ, ಏನೋ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪರವಾಗಿಲ್ಲ, ಏನಾದರೂ ಆಗಲಿ ಇವತ್ತು ಗುಂಡ ಕಟ್ಟುದೆ. ಏನೇ ಮಾಡಬೇಕಾದ್ರೂ ಹಾಳಾಗುತ್ತದೆ. ಒಂದೊಂದು ಸತಿ ಚೆನ್ನಾಗಿ ಆಗಿದೆ ಅಂಥೇಳಿ ಇದನ್ನು ಮಾಡಬಾರ್ದಲ್ಲ. ಏನೋ ಒಂದು ಆಗಲಿ, ನಾನು ಮಾಡ್ತಾಯಿದ್ದೀನಿ, ಮಾಡಬೇಕಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಗಲಿ. ಈಗ ಇದೊಂದಿದೆ. ಇಲ್ಲಿ ಇದನ್ನು ಕೂಡ ಯಾವುದು ಹೊರಗೆ ಬಂದಿದೆ ಅದನ್ನೇ ನಾವು ಮತ್ತೆ ಹೊರಗೆ ತಗೋಬೇಕಾಗತ್ತೆ. ಕರೆಕ್ಟಾಗಿ ನೋಡಿಕೊಂಡು ತಗೊಳ್ಳೋಣ ಫ್ರೆಂಡ್ಸ್ ನೋಡಿ. ಇಲ್ಲಿ ತುಂಬ ಕಷ್ಟ ಫ್ರೆಂಡ್ಸ್. ಇದು ಕಲಿಲ್ದವರಿಗೆ ಮಾಡೋದಂದರೆ ಅಷ್ಟು ಸುಲಭವಿಲ್ಲ ಮಾಡಬೇಕಂತಂದರೆ. ನೋಡಿ ಎಷ್ಟು ರಗಳೆ ಕೊಡ್ತಾಯಿದೆ. ಎಲ್ಲಿ ಇವು ಹಸಿ ಕಡ್ಡಿ ಇರೋದ್ರಿಂದ ಸ್ವಲ್ಪ ಚುಚ್ಚಲಿಕ್ಕೆ ನನಗೂ ಕೂಡ ಅವು ಬೆಂಡ್ ಆಗ್ತಾಯಿದ್ದಾವೆ. ಹಸಿವು ಇರೋದ್ರಿಂದ ಸ್ವಲ್ಪ ಒಣಗಿದ್ದಿದ್ರೆ ಈಸಿಯಾಗಿ ಬೆಂಡ್ ಹಾಕಿದ್ದು. ಬಹುಶಃ ಇದರದ್ದು ಫ್ರೆಂಡ್ಸ್, ಈ ತೆಂಗಿನ ಮಡಲಿಲ್ಲ ಅನ್ನೋರು ಒಣಗಿರೋ ಅಂಥ ಬಿದಿರು ಇರುತ್ತೆ ನೋಡಿ, ಅದನ್ನು ಸಿಳ್ಕೋಬೋದು ನೀವು, ಇಲ್ಲ ಅನ್ನೋರು ನೋಡಿ. ಈಗ ಇದನ್ನು ಕೂಡ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಕಡ್ಡಿ ಚುಚ್ಕೋತೇನೆ ನೋಡಿ. ಎಲೆಗಳಂತೂ ಇಲ್ಲಿ ಹರಡ್ಕೊಂಡು ಕೂತಿದ್ದೇನೆ ಫ್ರೆಂಡ್ಸ. ಹೇಗೆ ಮಾಡೋದು ಅಂಥೇಳಿ ಬನ್ನಿ ನೋಡೋಣ ಹೇಗಾಗತ್ತೆ ಅಂಥೇಳಿ ತೋರಿಸ್ತೇನೆ ನಿಮಗೂ ಕೂಡ. ಫೈನಲಿ ಎಲೆಗಳನ್ನು ನಾನು ಗುಂಡ ಕಟ್ಟಿದೆ ನೋಡಿ. ಇಲ್ಲಿ ಒಂದು ಹಾಗೆ ಇಟ್ಟಿದ್ದೇನೆ, ಕಟ್ ಮಾಡಿಲ್ಲ. ಇಲ್ಲಿ ಕಟ್ ಮಾಡಿದ್ದೇನೆ, ಒಂದು ನಿಮಗೆ ಕೂಡ ತೋರಿಸ್ತೇನೆ ನೋಡಿ. ಈ ಥರ ಮಾಡಿದೆ. ಹೇಗೆ ಇದನ್ನಂತೂ ಫುಲ್ ಕಟ್ ಮಾಡಿದ್ದೇನೆ, ಒಂದೆರಡು ನೋಡಬೇಕಂಥೇಳಿ ಇದನ್ನು ಹೀಗೆ ಇಡಲಿಕ್ಕೆ ಅಂಥೇಳಿ. ಫೈನಲಿ 5 ಗುಂಡಗಳನ್ನು ನಾನು ಕಟ್ಟಿದ್ದೇನೆ. ಏನಾಗುತ್ತೋ ಗೊತ್ತಿಲ್ಲ, ಬೆಳಗ್ಗೆ ಸೋರುತ್ತೆ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಕಟ್ಟಿರೋದು ಗೊತ್ತಿಲ್ಲ. ಹೇಗಾದರೂ ಪರವಾಗಿಲ್ಲ, ಮಾಡೋದು ಫ್ರೆಂಡ್ಸ್. ಇಡ್ಲಿ ಇದ್ರೊಳಗಡೆ ಮಾಡಲೇಬೇಕು, ಬಿಡೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಏನಾದರೂ ಆಗಲಿ ಇವತ್ತು ನಾನು ಬಿಡೋ ಮಾತೇ ಇಲ್ಲ. ಹಾಗಾಗಿ ನೋಡ್ತೇನೆ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂಥೇಳಿ. ನಾನು ಫಸ್ಟ್ ಟೈಮ್ ಮಾಡಿರೋದು. ಹೇಗಾದರೂ ಆಗಲಿ, ನನಗೂ ಗೊತ್ತಿಲ್ಲ ಹೇಗೆ ಆಗುತ್ತೆ ಅಂಥೇಳಿ. ನೋಡೋಣ. ಫೈನಲಿ ಈ ಥರ ಕಟ್ಟಿದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಅಂಥೇಳಿ. ಇನ್ನೊಂದಿಷ್ಟಿದೆ, ಕಟ್ಕೋತೀನಿ. ಇನ್ನೊಂದು 4-5 ಅಷ್ಟೇ ಕಟ್ತೇನೆ, ಜಾಸ್ತಿ ಏನು ಕಟ್ಟೋದಕ್ಕೆ ಹೋಗಲ್ಲ. ನೋಡೋಣ ಫ್ರೆಂಡ್ಸ್.